ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ವಿದ್ಯಾ ಅಡುಗೆ ಮನೆಗೆ ಸ್ವಾಗತ. ನೋಡ್ರಿ, ನಾವಿವತ್ತು ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂಥ ಸಾಬುದಾನಿ ಪಾಯಸ ಮಾಡತ್ತೇವ್ರಿ. ಇದನ್ನು ಹೆಂಗೆ ಮಾಡೋದು ನೋಡ್ಕೊಂಬರೋನು ಬರ್ರಿ. ಸಾಬುದಾನಿ ಪಾಯಸ ಹೆಂಗೆ ಮಾಡೋದು ನೋಡ್ಕೊಂಬರೋನು ಬರ್ರಿ. ಈಗ ನಾನು ಒಂದು ಬೌಲ್ ಸಾಬುದಾನಿ ತೊಗೊಂಡಿದ್ದೆ ರೀ. ಇದು ಸಣ್ಣ ಸಾಬುದಾನಿ ನೋಡ್ರಿ, ಈ ಥರ ಇರ್ತೈತಿ. ಸಣ್ಣ ಸಾಬುದಾನಿ ಒಂದು 20 ನಿಮಿಷ ನೆನೆ ಇಟ್ಟಿದ್ದೆ ರೀ. ಇದನ್ನು 20 ನಿಮಿಷ ನೆನೆ ಇಟ್ಟ ಇದನ್ನು ಚಂದಾಗ ಸೋಲ್ಸ್ಕೊಂಡ ಸ್ವಲ್ಪ ಆರ್ಬಿಟ್ಟಿದ್ರಿ. ಒಂದು 10 ನಿಮಿಷ ಆರ್ಬಿಟ್ಟ ಈಗ ಇದನ್ನು ಈ ಥರ ಆಗೈತೆ ನೋಡ್ರಿ. ಇದನ್ನು ತೊಗೊಂಡೇನಿ ರೀ. ಆಮೇಲೆ ಸಕ್ರೆ ತೊಗೊಂಡೇನಿ, ಹಾಲು ತೊಗೊಂಡೇನಿ ರೀ, ಸ್ವಲ್ಪ ನೀರು ತೊಗೊಂಡೇನಿ, ಮತ್ತು ತುಪ್ಪ ತೊಗೊಂಡೇನಿ ರೀ, ಏಲಕ್ಕಿ ಪುಡಿ ತೊಗೊಂಡೇನಿ ರೀ, ಕೇಸರಿ ತೊಗೊಂಡೇನಿ, ಸ್ವಲ್ಪ ಬಾದಾಮ, ಆಮೇಲೆ ಗೋಡಂಬಿ ತೊಗೊಂಡೇನಿ ರೀ. ಇದನ್ನು ಈಗ ಹೆಂಗೆ ಮಾಡೋದು ನೋಡ್ಕೊಂಬರ್ನು ಬರ್ರಿ. ಹೀಗೆ ಒಂದು ಕಡಾಯಿ ಇಟ್ಕೊಂಡೇನಿ ರೀ. ಅದಕ್ಕೆ ಬೌಲ್ ಅಳ್ತಿಲೇನೆ ನಾನು ಸಾಬುದಾನಿ ತೊಗೊಂಡಿದ್ದೆ ರೀ. ಹಿಂಗಾಗಿ ಬೌಲ್ ಅಳ್ತಿಲೇನೆ ನಾನು ನೀರು ಹಾಕೋತೇನೆ ರೀ. ಒಂದು ಬೌಲ ಈಗ ಸಾಬುದಾನಿ ಕುದಿಸ್ಬೇಕು. ಒಂದು ಬೌಲ್ ನೀರು ತೊಗೊಂಡೇನಿ. ಇದನ್ನು ಈಗ ಜೋರು ಉರಿ ಒಳಗೆ ಇಡ್ತೇನೆ ನೋಡಿರಿ. ಸ್ವಲ್ಪ ನೀರು ಬಿಸಿ ಆದ್ದರಿಂದ ಇದಕ್ಕೆ ಹಾಲು ಹಾಕೋತೇನೆ. ಈಗ ಒಂದು ಬೌಲ್ ನೀರು ಹಾಕಿದ್ದೆಲ್ಲ ರೀ, ಅದು ಕುದಿಯತೈತಿ. ಈಗ ಬೌಲ್ನೇನ 2 ಬೌಲ ಹಾಲು ಹಾಕ್ತಾನೆ ನೋಡಿರಿ. 2 ಬೌಲ್ ಹಾಲು ಹಾಕಿ ಸ್ವಲ್ಪ ಬಿಸಿ ಆಗೋ ಮಟ್ಟ ಹಾಲು ಬಿಡ್ತೇನೆ. ಇದು ಸ್ವಲ್ಪ ಬಿಸಿ ಆಗಲ್ರಿ. ಈಗ ಹಾಲು ಕುದಿಯತೈತ್ರಿ. ಈಗ ನೆನೆದಿಟ್ಟಿರೋ ಸಾಬುದಾನಿ ಹಾಕೋತಾನೆ ನೋಡಿರಿ. ಸ್ವಲ್ಪ ಸ್ವಲ್ಪ ಹಾಕೋಣ. ಅಷ್ಟು ಸಾಬುದಾನಿ ಇದಕ್ಕೆ ಹಾಕೋತೀನಿ. ಈಗ ನೋಡಿರಿ, ಸಾಬುದಾನಿ ಕುದಿಯತೈತಿ. ಈಗ ಇದಕ್ಕೆ 2 ಟೀ ಸ್ಪೂನ್ ತುಪ್ಪ ಹಾಕ್ತೀನಿ. ಇದಕ್ಕೆ ಬೌಲೇ ಅಳತಿ ಮಾಡ್ಕೊಂಡು 1 ಬೌಲ್ ಸಕ್ಕರೆ ಹಾಕ್ತೀನಿ. 1 ಬೌಲ್ ಸಕ್ಕರೆ ಹಾಕೋತೇನೆ ರೀ. ಸಕ್ಕರೆ ಸ್ವೀಟ್ ಜಾಸ್ತಿ ಬೇಕಾದ್ರೆ ಸ್ವೀಟ್ ಜಾಸ್ತಿ ಹಾಕೋರಿ. ನಾ ಈಗ ಅಷ್ಟೇ ನಾರ್ಮಲ್ ಹಾಕೋತೇನೆ. ಇದನ್ನು ಕಡಿಮೆ ಉರಿ ಒಳಗೆ ಇಟ್ಕೊಂಡು ಕುದಿಸ್ಕೊಂಡ್ರಿ. ಈಗ ಕುದಿಯತೈತ್ರಿ. ಈಗ ಸೈಡಕ್ಕೆ ಎತ್ತಿಟ್ಕೊಂಡ ಈಗ ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಹುರಿದ್ಕೋತೇನೆ. ಒಂದು ಸಣ್ಣ ಕಡಾಯಿ ಇಟ್ಟೇನೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತೇನೆ. ಸಣ್ಣ ಉರಿ ಒಳಗೆ ಇಡ್ಬೇಕು. ಇದನ್ನು ನೋಡಿರಿ, ಒಂದು 2 ಟೀ ಸ್ಪೂನ್ ತುಪ್ಪ ಹಾಕೊಂಡು ಸಾಕ. ಇದು ಸ್ವಲ್ಪ ಈಗ ತುಪ್ಪ ಕಾದೈತ್ರಿ. ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿ ತೊಗೊಂಡೇನಿ ರೀ. ಇದಕ್ಕೆ ಹಾಕೊಂಡು ಸ್ವಲ್ಪ ತುಪ್ಪದಾಗ ಇದನ್ನು ಹಿಂಗೆ ಕಡ್ಡಾಡ್ಸ್ಕೊತಾನೆ ಸ್ವಲ್ಪ. ಈಗ 2 ಚಂದಾಗ ಫ್ರೈ ಆಗ್ಯಾವ್ರಿ. ಇದನ್ನು ಬಂದ್ ಮಾಡ್ತೇನೆ. ಈಗ ಸ್ವಲ್ಪ ಆರಾಕ್ ಬಿಡ್ತೇನೆ. ಬಿಟ್ಟು ಆ ಕುದಿಯಾಕತ್ತಿರೋ ಸಾಬುದಾನಿಗೆ ಇದಕ್ಕೆ ಹಾಕ್ತೇನೆ ರೀ. ಈಗ ಕರೆದಿಟ್ಟಿರೋ ಡ್ರೈ ಫ್ರೂಟ್ಸ್ ಹಾಕೋತೇನೆ ರೀ. ಇದಕ್ಕೆ ಹೋಗಿ ಯಾವ ಥರ ಬಂತು ಹೋಗಿ. ಇದಕ್ಕೆ ಈಗ ಲಾಸ್ಟಿಗೆ ಏಲಕ್ಕಿ ಪುಡಿ ಹಾಕೋತೇನೆ ರೀ. ಒಂದು 2 ಟೀ ಸ್ಪೂನ. 2 ಎಸಳ ಕೇಸರಿ ಹಾಕೋತೇನೆ ನೋಡಿರಿ. ಇದು ಬೇಕಾದ್ರೆ ಹಾಕೋಬೋದು, ಇಲ್ಲ ಅಂದ್ರೆ ನಡಿತೈತ್ರಿ. ಬೇಕಂತೇನಿಲ್ಲ, ಸಾಕ್ರಿ ಇಷ್ಟು ಹಾಕೋತೇನೆ. ಈ ಸಾಬುದಾನಿ ಪಾಯಸ ರೀ ಬೇಸಿಗೆಗಾಲೊಳಗೆ ತುಂಬ ದೇಹಕ್ಕೆ ಚಲೋ ರೀ. ಯಾಕಂದ್ರೆ ಇದು ತಂಪು ಇರ್ತೈತಿ. ಹಿಂಗಾಗಿ ಬೇಸಿಗೆಗಾಲೊಳಗೆ ಇದನ್ನು ಜಾಸ್ತಿ ಮಾಡ್ಕೊಂಡು ಉಣ್ಬೇಕ್ರಿ. ಆಮೇಲೆ ನಮ್ಮ ಚಾನಲಿಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ಬಾಜುಕ ಬೆಲ್ ಐಕಾನ್ ಇರ್ತೈತ್ರಿ, ಅದನ್ನು ಒತ್ತಿರಿ. ನೋಡ್ರಿ, ಈಗ ಬಿಸಿ ಬಿಸಿ ಸಾಬುದಾನಿ ಪಾಯಸ ರೆಡಿ ಆಯ್ತು. ಎಲ್ಲರೂ ಪಾಯಸ ಊಟ ಮಾಡೋಣ ಬರ್ರಿ. ನೀವು ಮಾಡ್ಕೊಂಡು ತಿನ್ನಿರಿ. ಹೆಂಗಾತ ಅನ್ನೋದು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ್ರಿ. ನಮಸ್ಕಾರ, ಧನ್ಯವಾದಗಳು.